ಬಿಗ್ ಬಾಸ್ ಕನ್ನಡದಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ. ಈ ಶೋನ ನೋಡಲು ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಅದರಲ್ಲೂ ಶನಿವಾರ ಬರುವ ವಾರದ ಕತೆ ಕಿಚ್ಚನ ಜೊತೆ ಶೋನಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ತರ ಕಾಸ್ಟ್ಯೂಮ್ ಹಾಕಬಹುದು, ಈ ಬಾರಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ, ಈ ವಾರ ಕಿಚ್ಚ ಸುದೀಪ್ ಯಾರಿಗೆಲ್ಲ ಕ್ಲಾಸ್ ತೆಗೆದುಕೊಳ್ತಾರೆ ಎನ್ನುವ ಕುತೂಹಲ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಅದರಲ್ಲೂ ಶನಿವಾರ ಎಲಿಮಿನೇಷನ್ ರೌಂಡ್ ಇರುವ ಕಾರಣ ಸಹಜವಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಾದ ಬಿಗುವಿನ ವಾತಾವರಣ ಆವರಿಸಿರುತ್ತೆ. ನೋಡುತ್ತಲೇ ಬಿಗ್ ಬಾಸ್ 5 ದಿನ ಕಳೆದೇ ಹೋಯಿತು. ಇದು ಬಿಗ್ ಬಾಸ್ ಸೀಸನ್ 11ರ ಮೊದಲನೇ ವಾರದ ಪಂಚಾಯಿತಿ. ಈ ಒಂದು ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ಒಬ್ಬ ಸ್ಪರ್ಧಿಗೆ ತನ್ನ ಚಪ್ಪಾಳೆಯನ್ನ ಸಲ್ಲಿಸಿದ್ದಾರೆ, ಹಾಗೆ ಯಾವ ಒಬ್ಬ ಸ್ಪರ್ಧಿಗೆ ಸೈ ಎಂದಿದ್ದಾರೆ, ಯಾವೆಲ್ಲ ಸ್ಪರ್ಧಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನುವ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಈ ಸೀಸನ್ ವಿಭಿನ್ನವಾಗಿ ಶುರುವಾಗಿದ್ದು ಮನೆಯಲ್ಲಿರುವ 17 ಸ್ಪರ್ಧಿಗಳು ಒಂದಲ್ಲ ಒಂದು ವಿಚಾರದಲ್ಲಿ ಸದ್ದನ್ನ ಮಾಡ್ತಾನೆ ಇದ್ದಾರೆ. ಕೆಲ ಸ್ಪರ್ಧಿಗಳು ಜಗಳ ಕಿತ್ತಾಟ ಮಾಡುತ್ತಾ ಫೇಮಸ್ ಆದರೆ ಇನ್ನು ಕೆಲವು ಜನ ಸ್ಪರ್ಧಿಗಳು ಎಂಟರ್ಟೈನ್ಮೆಂಟ್ ಮಾಡುತ್ತಾ ಸದ್ದನ್ನ ಮಾಡ್ತಿದ್ದಾರೆ. ಇನ್ನ ಕೆಲವು ಸ್ಪರ್ಧಿಗಳು ಟಾಸ್ಕ್ ಅಲ್ಲಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿ ಫಿಸಿಕಲಿ ಸ್ಟ್ರಾಂಗ್ ಎಂದು ಪ್ರೂವ್ ಮಾಡಿಕೊಂಡಿದ್ದಾರೆ. ಹೀಗಿರುವಾಗ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರೆ ಎನ್ನುವ ಕುತೂಹಲ ಪ್ರೇಕ್ಷಕರಿಗೆ ಇನ್ನಷ್ಟು ಹೆಚ್ಚಾಗಿದೆ. ಇನ್ನ ಈ ಸೀಸನ್ನಿನ ಮೊದಲನೇ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಮೊದಲನೇ ವಾರದ ಎಲ್ಲ ಎಪಿಸೋಡ್ಗಳನ್ನ ನೋಡಿ ಸ್ಪರ್ಧಿಗಳೊಂದಿಗೆ ಯಾವ್ಯಾವ ವಿಚಾರವನ್ನ ಚರ್ಚೆ ಮಾಡ್ತಾರೆ, ಯಾವ ಸ್ಪರ್ಧಿಗಳಿಗೆ ತರಾಟೆಗೆ ತೆಗೆದುಕೊಳ್ತಾರೆ, ಯಾರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಎನ್ನುವ ಕಾತುರ ಇನ್ನಷ್ಟು ಹೆಚ್ಚಾಗಿದೆ. ಹೌದು, ಈ ವಾರದ ಕಿಚ್ಚನ ಚಪ್ಪಾಳೆ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡುವ ಮೂಲಕ ಅತಿ ಹೆಚ್ಚು ಜನಪ್ರಿಯತೆಯನ್ನ ಪಡೆದುಕೊಂಡಿರುವ ಧನ್ರಾಜ್ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಲ್ಲಿದೆ. ಹೌದು, ಈ ಸೀಸನ್ ಶುರುವಿನಿಂದಲೂ ಸ್ಪರ್ಧಿಗಳು ಚಿಕ್ಕ ಪುಟ್ಟ ವಿಚಾರಕ್ಕೂ ಜಗಳ ಕಿತ್ತಾಟ ಮಾಡಿ ಬಿಗ್ ಬಾಸ್ ಮನೆಯನ್ನ ಅಶಾಂತಿಯನ್ನಾಗಿಗೊಳಿಸಿದ್ರು. ಇದರ ನಡುವೆ ಎಂಟರ್ಟೈನ್ಮೆಂಟ್ ಮಾಡುತ್ತಾ ಎಲ್ಲರನ್ನ ನಗಿಸಿ ಮುದ್ದಾಗಿ ಮಾತನಾಡುತ್ತಾ ಎಲ್ಲ ವಿಚಾರದಲ್ಲೂ ಆಕ್ಟಿವ್ ಆಗಿ ಇದ್ದು ಕಿಚ್ಚನಿಂದ ಸೈ ಎನ್ನಿಸಿಕೊಂಡು ಈ ವಾರದ ಕಿಚ್ಚನ ಚಪ್ಪಾಳೆಯನ್ನ ತನ್ನದಾಗಿಸಿಕೊಂಡಿದ್ದಾರೆ. ಇನ್ನ ಈ ಸೀಸನ್ನಿನ ಮೊದಲನ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದು ಲಾಯರ್ ಜಗದೀಶ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು, ಲಾಯರ್ ಜಗದೀಶ್ ಅವರು ಆಡುತ್ತಿರುವ ಪ್ರತಿ ಮಾತಿಗೂ ಕೂಡ ಕಿಚ್ಚ ಸುದೀಪ್ ಅವರು ಕೆಂಡ ಮಂಡಲವಾಗಿದ್ದು ಜಗದೀಶ್ ಅವರಿಗೆ ಗ್ರಾಚಾರ ಬಿಡಿಸಿದ್ದಾರೆ. ಈ ಒಂದು ವಿಚಾರವನ್ನ ಮುಂದಿನ ವಿಡಿಯೋವೊಂದರಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.